ಮೈಸೂರಿನ ಫೇಮಸ್ ಮೈಲಾರಿ ದೋಸೆ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಿಗೆ ಹೋದಾಗ ನೀವೆಲ್ಲ ವಿನಾಯಕ ಮೈಲಾರಿ ದೋಸೆ ತಿಂದೇ ಇರ್ತೀರ. ಸೊ ಇವಾಗ ಬೆಂಗಳೂರಿಂದ ಮೈಸೂರು ತನಕ ನೀವು ಹೋಗಬೇಕಾಗಿಲ್ಲ. ಜಸ್ಟ್ ಬೆಂಗಳೂರಿನ ಇಂದಿರಾನಗರ್ಗೆ ಬಂದರೆ ಸಾಕು, ದೊಡ್ಡದಾಗಿ ಬ್ಯೂಟಿಫುಲ್ಲಾಗಿ ವ್ಯಾಸ್ಟಾಗಿ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ ಹೊಸ ಔಟ್ಲೆಟ್ನ ಶುರು ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಇವ್ರ ದೋಸೆ ತುಂಬಾ ಸ್ಪೆಷಲ್ಲು. ಮತ್ತು ಇವರು ಆಲೂಗಡ್ಡೆ ಪಲ್ಯ ಹಾಕಲ್ಲ, ಸಾಗುನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಬನ್ನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನೆಲ್ಲ ಫೆಸಿಲಿಟಿ ಅವೈಲೇಬಲ್ ಇದೆ ನೋಡ್ತಾ ಹೋಗೋಣ. ನಮ್ಮ ಮೈಸೂರಿನಲ್ಲಿ ಸುಮಾರು 1938ಇಂದ ಇವರ ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್. ಇವರ ಸಾಗು ಮಸಾಲೆ ದೋಸೆಗೆ ತುಂಬಾ ಡಿಫ್ರೆಂಟ್ ಫ್ಯಾನ್ ಬೇಸ್ ಇದೆ. ಇವರು ತಮ್ಮ ಹೊಸ ಔಟ್ಲೆಟನ್ನು ಬೆಂಗಳೂರಿನಲ್ಲಿ 3 ಫ್ಲೋರ್ ಬಿಲ್ಡಿಂಗಲ್ಲಿ ಶುರು ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್ ಈಸ್ ಕಂಪ್ಲೀಟ್ಲಿ ಫಾರ್ ಸೆಲ್ಫ್ ಸರ್ವಿಸ್, ಸೆಕೆಂಡ್ ಫ್ಲೋರ್ ಈಸ್ ಫಾರ್ ಬಫೆ ಸಿಸ್ಟಮ್, ಥರ್ಡ್ ಫ್ಲೋರಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಡೈನಿಂಗ್. ನೀವು ಫಸ್ಟ್ ಫ್ಲೋರಲ್ಲಿ ನೀವು ನೋಡೋದಾದರೆ ಸೆಲ್ಫ್ ಸರ್ವಿಸ್ ಇದೆ, ಕಾಫಿ ಕೌಂಟರ್ ಇದೆ, ಹಾಗೆ ಜ್ಯೂಸ್ ಸೆಂಟರ್ ಇದೆ. ಹಾಗೆ ನಾವಿವಾಗ ಸೆಕೆಂಡ್ ಫ್ಲೋರಲ್ಲಿ ನೋಡೋದಾದರೆ ಆ್ಯಂಬಿಯನ್ಸ್ ಕಂಪ್ಲೀಟಾಗಿ ಮೈಸೂರಿನ ಹಿಸ್ಟ್ರಿ, ಸ್ಟ್ರಕ್ಚರ್, ಇಂಪಾರ್ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರತಿಯೊಂದು ಕಾರ್ನರಲ್ಲೂ ಮೈಸೂರಿನ ಫೇಮಸ್ ಪ್ಯಾಲೇಸ್ ಆಗಿರ್ಬೋದು, ಮೈಸೂರಿನ KRS ಡ್ಯಾಮ್, ಪ್ರತಿಯೊಂದು ಇಂಪಾರ್ಟೆಂಟನ್ನು ತುಂಬಾ ಬ್ಯೂಟಿಫುಲ್ಲಾಗಿ. ಸೊ ಇವಾಗ ನಾನು ನಿಮಗೆ ಶೋಕೇಸ್ ಮಾಡ್ತಾ ಇರೋದು ಥರ್ಡ್ ಫ್ಲೋರಲ್ಲಿರುವಂಥ ಬ್ಯೂಟಿಫುಲ್ ಆದಂಥ ಫೈನ್ ಡೈನಿಂಗ್. ಬನ್ನಿ ಒಳಗೆ ಹೋಗೋಣ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸಲ್ಲಿ ಇನ್ನೊಂದು ಯೂನಿಕ್ ಆದಂಥ ಥಿಂಗ್ ತೋರಿಸ್ತೀನಿ ನೋಡಿ. ಈ ಒಂದು ಬಿಗ್ ಟೇಬಲ್ ಮೇಲೆ ಮೈಸೂರಿನ ಫೇಮಸ್ ಮೈಸೂರು ಪ್ಯಾಲೇಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿ ಕ್ಯೂರೇಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಕಣ್ಣಿಗೆ ಒಂಥರ ಹಬ್ಬ ಅನ್ನೋ ಥರ ಇದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಕಾರ್ನರು, ಪ್ರತಿಯೊಂದು ಇಂಟೀರಿಯರು, ಪ್ರತಿಯೊಂದು ಪ್ಲೇಸ್ ಕೂಡ ಮೈಸೂರನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ಯೂರೇಟ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಪ್ಲೇಸ್ ಅಂತೂ ತುಂಬಾ ಅದ್ಭುತವಾಗಿದೆ, ನೋಡೋಕ್ಕೆ ತುಂಬಾ ಖುಷಿಯಾಗತ್ತೆ. ನಾವು ವಿಸಿಟ್ ಮಾಡಿರೋದು ಇನಾಗ್ರೇಷನ್ಗಿಂತ ಮುಂಚೆ ವಿಸಿಟ್ ಮಾಡಿರೋದು. ಸೊ ಇವಾಗ ನಿಮಗೆ ಇವರು ಎಷ್ಟು ಚೆನ್ನಾಗಿ ಇವರ ಫೇಮಸ್ ಸಾಗು ಮಸಾಲೆ ದೋಸೆನ ಪ್ರಿಪೇರ್ ಮಾಡ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿದ್ರಲ್ವಾ, ಇವರು ಎಷ್ಟು ಚೆನ್ನಾಗಿ ಎರಡೂ ಕಡೆ ತುಪ್ಪ ಹಾಕಿ ನೀಟಾಗಿ ರೋಸ್ಟ್ ಮಾಡಿ ಮೇಲೆ ಬೆಣ್ಣೆನ ಟಾಪಿಂಗ್ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ರೆ ಆಹಾ, ಕೆನಾಟ್ ವೇಟ್. ಸೊ ನೋಡಿ, ಬಿಸಿ ಬಿಸಿ ದೋಸೆ ಮೇಲೆ ಬೆಣ್ಣೆ ಹಾಕಿ ಜೊತೆಗೆ ಸಾಗು ಹಾಗೆ ಚಟ್ನಿ, ಸ್ವಲ್ಪ ಗಟ್ಟಿ ಸ್ವಲ್ಪ ನೀರು ಥರ ಚಟ್ನಿ, ಎಷ್ಟು ಸಕ್ಕತ್ತಾಗಿದೆ. ಹೆಂಗೆ ಘಮ ಬರ್ತಾ ಇದೆ ಅಂದರೆ ಆಹಾ ಹೋ ಅನಿಸ್ಬೇಕು. ಈ ದೋಸೆ ಇನ್ನೊಂದು ವಿಶೇಷ ಏನಂದರೆ ಒಳಗಡೆನೂ ಸಾಗು ಇರುತ್ತೆ ಮತ್ತು ಜೊತೆಗೂ ಸಾಗು ಮತ್ತು ಚಟ್ನಿನ ಸರ್ವ್ ಮಾಡ್ತಾರೆ. ಸೊ ಇವಾಗ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಆವಾಗಲೇ ನಿಮಗೆ ತೋರಿಸ್ದಾಗೆ ಸಾಕಷ್ಟು ಬೆಣ್ಣೆ, ಸಕ್ಕತ್ ಟೇಸ್ಟ್ ಇತ್ತು ವಿತ್ ಚಟ್ನಿ ಜೊತೆ. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಈ ಹೊಸ ಔಟ್ಲೆಟಲ್ಲಿ ನಿಮಗೆ ಸಾಗು ಮಸಾಲೆ ದೋಸೆ ಅಷ್ಟೇ ಅಲ್ಲ, ಚೋಲೆ ಬಟಾರೆ, ವಾಂಗಿಬಾತ್, ಆಮೇಲೆ ಮಶ್ರೂಮ್ ಪಲಾವ್ ಅಂತ ಸಾಕಷ್ಟು ಡಿಫ್ರೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಪ್ರತಿಯೊಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಇನಾಗ್ರೇಷನ್ಗಿಂತ ಮುಂಚೆ ವಿಸಿಟ್ ಮಾಡಿದ್ರಿಂದ ಲಿಮಿಟೆಡ್ ವೆರೈಟೀಸ್ ಆಫ್ ಫುಡ್ ಐಟಮ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ಶೋಕೇಸ್ ಮಾಡ್ತಾಯಿದ್ದೀನಿ. ಮುಂದೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಡೀಟೇಲಾಗಿ ಬ್ರೀಫಾಗಿ ವ್ಲಾಗ್ ಮಾಡಿ ಪೋಸ್ಟ್ ಮಾಡ್ತೀನಿ.
ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ ಫ್ಯಾನ್ಸ್ ಆಗಿದ್ರೆ ಇನ್ಮೇಲೆ ಮೈಸೂರು ತನಕ ಹೋಗಬೇಡಿ, ಇಲ್ಲೇ ನಮ್ಮ ಇಂದಿರಾನಗರ್ ಔಟ್ಲೆಟ್ನ ವಿಸಿಟ್ ಮಾಡಿ, ವೆರೈಟೀಸ್ ಆಫ್ ಫುಡ್ನ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.